ನೋಡಿ, ಈ ಸಂದರ್ಭದಲ್ಲಿ ಈಗ ನಾನಾ ರೀತಿಯ ಲೆಕ್ಕಾಚಾರಗಳಂತೂ ಆಗ್ತಾ ಇದೆ. ಹೈಕಮಾಂಡ್ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತೆ, ಒಳಗೊಂದು ಹೊರಗೊಂದು ಅನ್ನುವಂತ ಮಾತುಗಳಂತೂ ಇದೆ. ಈಗ ಮೇಲ್ಗಡೆ ಶಾಂತಿ ಮಂತ್ರ, ನಾನಾಗ್ಲೇ ಹೇಳ್ತಾ ಇದ್ನಲ್ಲ, ಈಗ ಸದ್ಯಕ್ಕೆ ಇವರೆಲ್ಲ ತಣ್ಣಗಿರ್ತಾರೆ. ಒಳಗಡೆಯಿಂದ ತಣ್ಣಗಿದಾರ, ಕೊತ ಕೊತ ಕುದಿತಾ ಇದೆಯಾ, ಬೆಂಕಿ ಇನ್ನೂ ಆರಿಲ್ಲ. ನಾವೆಲ್ಲ ಒಂದು, ಹೈಕಮಾಂಡ್ ಏನೇ ಇದ್ರೂ ನಿರ್ಧಾರ ಮಾಡುತ್ತೆ ಅಂತ ಹೊರಗಡೆ ಹೇಳೋದು. ಗೊಂದಲವೇ ಇಲ್ಲ, ಪಟ್ಟ ಬಿಡಿ ಅಂದ್ರಂತೆ ಡಿಕೆಶಿ. ನೋಡಿ, ಇದು ಒಳಗಿನ ಮಾತು. ನಮ್ಮಲ್ಲಿ ಬಣಗಳಿಲ್ಲ ಅನ್ನುವಂಥದ್ದು ಹೊರಗಿನ ಮಾತು. ದೆಹಲಿ ತಲುಪಿದೆ ಡಿಕೆ ಶಿವಕುಮಾರ್ ಅವರು ಬಣ, ಇದು ಒಳಗಿನ ಮಾತು. ಅಸಲಿಗೆ ಗೊತ್ತಾಗಿದೆ ಬಿಡಿ ಎಲ್ರಿಗೂ, ಡಿಕೆ ಶಿವಕುಮಾರ್ ಬಣ ಎರಡೆರಡು ಸರಿ ಹೋಗಿದ್ದು ಗೊತ್ತಾಗ್ಬಿಡ್ತು. ಇದು ಹೊರಗಿನ ಮಾತೆ ಒಂದು ರೀತಿ. ಸಿದ್ದರಾಮಯ್ಯ ಟ್ರಬಲ್ ಶೂಟರ್, ಡಿಕೆ ಶಿವಕುಮಾರ್ ಟ್ರಬಲ್ ಮೇಕರ್. ಈಗ ಟ್ರಬಲ್ ಯಾರಿಂದ ಆಗ್ತಾ ಇದೆ, ಆ ಟ್ರಬಲ್ ಯಾರಿಂದ ದೂರ ಆಗುತ್ತೆ, ಸದ್ಯಕ್ಕಿನ ಪರಿಸ್ಥಿತಿಯಲ್ಲಿ ನಿರ್ಧಾರ ಆಗುತ್ತಾ ಅನ್ನುವಂಥದ್ದು ಕೂಡ ಪ್ರಶ್ನೆ. ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ರು, ಏನ್ರಿ ಕೊಟ್ಟ ಮಾತು ಅಂತ ಡಿಕೆ ಶಿವಕುಮಾರ್ ಅವರ ಪಕ್ಕದಲ್ಲಿ ಕೂರಿಸಿಕೊಂಡು ನಿನ್ನೆ ಪತ್ರಕರ್ತರು ಕೇಳಿದಂತಹ ಒಂದು ಪ್ರಶ್ನೆಗೆ ಅವರ ದಾಟಿಯಲ್ಲೇ ಉತ್ತರ ಕೊಟ್ಟರು. ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ಕೇಳ್ತೀವಿ ಅಂತ ಹೇಳಿದೀವಲ್ರಿ, ಮತ್ತೇನ್ರಿ ಕೊಟ್ಟ ಮಾತು ಅಂತ ನೀವು ಹೇಳ್ತಾ ಇದ್ದೀರಿ ಅಂತ ಸಿದ್ದರಾಮಯ್ಯ ಅವರು ಇದೇ ಸ್ಟೈಲ್ ಅಲ್ಲಿ ಹೇಳಿದ್ರು. ಸಿದ್ದರಾಮಯ್ಯ ಅವರು ಹೇಳ್ತಾ ಇರೋದು, ಏನ್ರಿ ಕೊಟ್ಟ ಮಾತು, ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಅವ್ರ ಮುಂದೆ, ಇನ್ನೂ ಹಲವು ನಾಯಕರ ಮುಂದೆ ಇವರು ಮಾತು ಕೊಟ್ಟಿದ್ರಂತೆ. 2.5 ವರ್ಷ ಆದ್ಮೇಲೆ ನೀನೇ ಸಿಎಂ ಆಗು ಅಂತ ಕೊಟ್ಟಿದ್ರಂತೆ. ಸಿದ್ದರಾಮಯ್ಯಗೆ ಬೆಂಬಲ ಡಿಕೆ ಶಿವಕುಮಾರ್ ಅವ್ರ ಮಾತು. ಉಳಿಸ್ಕೊಳ್ಳಿ ಮಾತನ್ನ ಡಿಕೆ ಸುರೇಶ್ ಅವ್ರ ಮಾತು. ನೋಡಿ, ಒಳಗೊಂದು ಹೊರಗೊಂದು, ಒಳಗೊಂದು ಹೊರಗೊಂದು. ಮುಂದ್ಗಡೆ ಬಂದೇನ್ ಹೇಳ್ತಾರೆ, ಗೊಂದಲವೇ ಇಲ್ಲ. ಒಳಗಡೆ ಏನಿರುತ್ತೆ, ಸಿಕ್ಕಾಪಟ್ಟೆ ಗೊಂದಲ. ಚೇರ್ ಯಾವಾಗ ಇಸ್ಕೊಳ್ಳೋದು ಅನ್ನೋದೇ ಗೊಂದಲ, ಆತಂಕ, ಭಯ. ಇದ್ರ ಮಧ್ಯೆ ಮಾಧ್ಯಮಗಳ ಸೃಷ್ಟಿ ಅಂತ ಹೇಳ್ಬಿಡೋದು. ಮಾಧ್ಯಮಗಳ ಸೃಷ್ಟಿ ಅಂತ ಆಗಿದ್ರೆ ಆರಾಮಾಗಿ ನೀವು ಅಧಿಕಾರ ಮಾಡ್ಕೊಂಡು ಹೋಗಿ, ಬೆಂಗಳೂರಿನಲ್ಲಿ ಗುಂಡಿಗಳನ್ನು ಮುಚ್ಚಿ, ಅಭಿವೃದ್ಧಿ ಅನ್ನುವಂತಹ ಪರ್ವ ಶಕೆ ಏನಿದೆ ನಮ್ಮ ರಾಜ್ಯದಲ್ಲಿ ಉತ್ತುಂಗಕ್ಕೆ ಹೋಗ್ಲಿ, ಎಲ್ಲ ರಾಜ್ಯಗಳಿಗೆ ನಮ್ಮ ಕರ್ನಾಟಕ ಮಾದರಿಯಾಗ್ಲಿ. ಚರ್ಚೆ ಆಗ್ತಾ ಇರೋದೇನೀಗ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಕರ್ನಾಟಕ ಯಾವ ವಿಚಾರಕ್ಕೆ ಚರ್ಚೆ ಆಗ್ತಾ ಇದೆ, ಕುರ್ಚಿ ಕಿತ್ತಾಟದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಪ್ರಾಜೆಕ್ಟ್ಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಅಭಿವೃದ್ಧಿಯ ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ನೀವು ಅಭಿವೃದ್ಧಿ ವಿಚಾರಗಳ ಬಗ್ಗೆ ಮಾತಾಡಿ, ನಾವು ಅಭಿವೃದ್ಧಿ ವಿಚಾರ ಬಗ್ಗೆ ಮಾತಾಡ್ತೀವಿ. ನೀವೇ ಆಚೆ ಬಂದು ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಹಿಂಗೆ ಹೇಳ್ಬಿಟ್ಟಿದ್ದಾರೆ, ಅದಕ್ಕಾಗಿ ನಮಗೆ ಬೇಸರ ಆಗಿದೆ. ಡಿಕೆ ಶಿವಕುಮಾರ್ ಅವರು ಬರ್ತಾರೆ. ಡಿಕೆ ಶಿವಕುಮಾರ್ ಒಗ್ಗಟ್ಟಿನ ಮಾತಿದು, ಎಲ್ಲರ ಮುಂದೆ ಹೇಳುವಂಗಿಲ್ಲ. ಯಾಕೆ ಹೇಳಿದ್ರು ಡಿಕೆ ಶಿವಕುಮಾರ್ ಅವರು? ಒಗ್ಗಟ್ಟಿನ ಮಾತು ಏನಾಗಿದ್ರೆ, ಒಗ್ಗಟ್ಟಲ್ಲ, ಗುಟ್ಟಿನ ಮಾತು. ಒಗ್ಗಟ್ಟಿನ ಮಾತು ಅಂತ ಹೊರಗಡೆ ಬಂದು ಹೇಳ್ತಾರೆ, ಗುಟ್ಟಿನ ಮಾತು ಅಂತ ಒಳಗಡೆ ಹೇಳ್ತಾರೆ. ಆದ್ರೂ ಧೈರ್ಯ ಮಾಡಿ ಆಚೆನೆ ಬಂದು ಹೇಳಿದ್ರಪ್ಪ ಮೊನ್ನೆ, ಗುಟ್ಟಿನ ಮಾತು ಎಲ್ಲರ ಮುಂದೆ ಬಹಿರಂಗ ಪಡಿಸಕ್ಕಾಗಲ್ಲ. ಗೊಂದಲನೇ ಇಲ್ಲ ಅಂತಂದ್ರೆ ಗುಟ್ಟಿನ ಮಾತು ಎಲ್ಲಿಂದ ಬಂತು? ಇವೆಲ್ಲದಕ್ಕೂ ಉತ್ತರ ಕೊಡ್ಬೇಕಲ್ಲ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವರು. ಸುಮ್ಮನೆ ಏನೋ ಒಂದು ಹೇಳ್ಬಿಡೋದು. ಗೊಂದಲ ಇರೋದು ನಿಮ್ಮಲ್ಲೇ. ಆ ಗೊಂದಲವನ್ನ ಬಗೆಹರಿಸಿಕೊಳ್ಳಿ. ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಚಿತ್ತ ಹರಿಸಿ. ಅಲ್ಲಿ ಕಲಬುರಗಿ ಕಡೆ ಇನ್ನೂ ಎಷ್ಟೋ ಜನರಿಗೆ, ರೈತರಿಗೆ ಬೆಳೆ ಹಾನಿ ಪರಿಹಾರನೇ ಬಂದಿಲ್ವಂತಪ್ಪ. ಈ ಕಡೆ ಉತ್ತರ ಕರ್ನಾಟಕ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಗದಗ, ಈ ಕಡೆ ಜನರಿಗೆ, ರೈತರಿಗೆ ಈರುಳ್ಳಿಗೆ ಬೆಲೆ ಸಿಗ್ತಾ ಇಲ್ಲ, ಟೊಮೆಟೊಗೆ ಬೆಲೆ ಸಿಗ್ತಾ ಇಲ್ಲ ಅಂತ ರಸ್ತೆಗೆ ಸುರಿದು ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ಗಮನ ಹರಿಸಿ. ಇವೆಲ್ಲವೂ ಕೂಡ ನಿಮ್ಮ ಜವಾಬ್ದಾರಿಯೇ. ಆಯ್ತು, ಗೊಂದಲ ಇಲ್ಲ ಅಂತ ಬಿಟ್ಟುಬಿಡಿ. ನಾಳೆ ರೈತರಿಗೆ ಕೋಟಿ ಕೋಟಿ ದುಡ್ಡು ಹಾಕಿ, ಕೋಟಿ ಕೋಟಿ ಅಂದ್ರೆ ಎಲ್ಲರಿಗೂ ರೈತರು ಸಿಗ್ಲಿ ಅಂತ ನೀವು ದೊಡ್ಡ ಮನಸ್ಸು ಮಾಡಿ ರೈತರಿಗೆ ಕೋಟಿ ಕೋಟಿ ದುಡ್ಡು ಹಾಕಿದ್ರೆ ಇನ್ನೂ ಒಳ್ಳೇದೇ. ಅಷ್ಟು ದುಡ್ಡು ದೊಡ್ಡ ಮನಸ್ಸು ಮಾಡೋರು ಬೇಕಲ್ಲ. ನೋಡೋಣ ಏನಾಗುತ್ತೆ ಅಂತ. ರಾಜಕಾರಣದಲ್ಲಿ ಎಲ್ಲವೂ ಸಾಧ್ಯ, ಇದು ಸಾಧ್ಯವಾ ನೋಡೋಣ. ಇನ್ನು ನೆಕ್ಸ್ಟ್ ನೋಡಿ, ಈ ಸಂದರ್ಭದಲ್ಲಿ ಈಗ ನಾನಾ ರೀತಿಯ ಲೆಕ್ಕಾಚಾರಗಳಂತೂ ಆಗ್ತಾ ಇದೆ. ಹೈಕಮಾಂಡ್ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತೆ, ಒಳಗೊಂದು ಹೊರಗೊಂದು ಅನ್ನುವಂತ ಮಾತುಗಳಂತೂ ಇದೆ. ಈಗ ಮೇಲ್ಗಡೆ ಶಾಂತಿ ಮಂತ್ರ, ನಾನಾಗ್ಲೇ ಹೇಳ್ತಾ ಇದ್ನಲ್ಲ, ಈಗ ಸದ್ಯಕ್ಕೆ ಇವರೆಲ್ಲ ತಣ್ಣಗಿರ್ತಾರೆ. ಒಳಗಡೆಯಿಂದ ತಣ್ಣಗಿದಾರ, ಕೊತ ಕೊತ ಕುದಿತಾ ಇದೆಯಾ, ಬೆಂಕಿ ಇನ್ನೂ ಆರಿಲ್ಲ. ನಾವೆಲ್ಲ ಒಂದು, ಹೈಕಮಾಂಡ್ ಏನೇ ಇದ್ರೂ ನಿರ್ಧಾರ ಮಾಡುತ್ತೆ ಅಂತ ಹೊರಗಡೆ ಹೇಳೋದು. ಗೊಂದಲವೇ ಇಲ್ಲ, ಪಟ್ಟ ಬಿಡಿ ಅಂದ್ರಂತೆ ಡಿಕೆಶಿ. ನೋಡಿ, ಇದು ಒಳಗಿನ ಮಾತು. ನಮ್ಮಲ್ಲಿ ಬಣಗಳಿಲ್ಲ ಅನ್ನುವಂಥದ್ದು ಹೊರಗಿನ ಮಾತು. ದೆಹಲಿ ತಲುಪಿದೆ ಡಿಕೆ ಶಿವಕುಮಾರ್ ಅವರು ಬಣ, ಇದು ಒಳಗಿನ ಮಾತು.
ಅಸಲಿಗೆ ಗೊತ್ತಾಗಿದೆ ಬಿಡಿ ಎಲ್ರಿಗೂ. ಡಿ ಕೆ ಶಿವಕುಮಾರ್ ಬಣ ಎರಡೆರಡು ಸರಿ ಹೋಗಿದ್ದು ಗೊತ್ತಾಗ್ಬಿಡ್ತು. ಇದು ಹೊರಗಿನ ಮಾತೆ ಒಂದ್ ರೀತಿ. ಸಿದ್ದರಾಮಯ್ಯ ಟ್ರಬಲ್ ಶೂಟರ್, ಡಿ ಕೆ ಶಿವಕುಮಾರ್ ಟ್ರಬಲ್ ಮೇಕರ್. ಈಗ ಟ್ರಬಲ್ ಯಾರಿಂದ ಆಗ್ತಾ ಇದೆ, ಆ ಟ್ರಬಲ್ ಯಾರಿಂದ ದೂರ ಆಗುತ್ತೆ, ಸದ್ಯಕ್ಕಿನ ಪರಿಸ್ಥಿತಿಯಲ್ಲಿ ನಿರ್ಧಾರ ಆಗುತ್ತಾ ಅನ್ನುವಂಥದ್ದು ಕೂಡ ಪ್ರಶ್ನೆ. ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ರು, ಏನ್ರಿ ಕೊಟ್ಟ ಮಾತು ಅಂತ ಡಿ ಕೆ ಶಿವಕುಮಾರ್ ಅವರ ಪಕ್ಕದಲ್ಲಿ ಕೂರಿಸಿಕೊಂಡು ನಿನ್ನೆ ಪತ್ರಕರ್ತರು ಕೇಳಿದಂತಹ ಒಂದು ಪ್ರಶ್ನೆಗೆ ಅವರ ದಾಟಿಯಲ್ಲೇ ಉತ್ತರ ಕೊಟ್ಟರು. ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ಕೇಳ್ತೀವಿ ಅಂತ ಹೇಳಿದಿವಲ್ರು, ಮತ್ತೇನ್ರಿ ಕೊಟ್ಟ ಮಾತು ಅಂತ ನೀವು ಹೇಳ್ತಾ ಇದ್ದೀರಿ ಅಂತ ಸಿದ್ದರಾಮಯ್ಯ ಅವರು ಇದೇ ಸ್ಟೈಲ್ ಅಲ್ಲಿ ಹೇಳಿದ್ರು. ಸಿದ್ದರಾಮಯ್ಯ ಅವರು ಹೇಳ್ತಾ ಇರೋದು ಏನ್ರಿ ಕೊಟ್ಟ ಮಾತು. ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಮುಂದೆ, ಇನ್ನೂ ಹಲವು ನಾಯಕರ ಮುಂದೆ ಇವರು ಮಾತು ಕೊಟ್ಟಿದ್ರಂತೆ. 2.5 ವರ್ಷ ಆದ್ಮೇಲೆ ನೀನೇ ಸಿಎಂ ಆಗು ಅಂತ ಕೊಟ್ಟಿದ್ರಂತೆ. ಸಿದ್ದರಾಮಯ್ಯಗೆ ಬೆಂಬಲ ಡಿ ಕೆ ಶಿವಕುಮಾರ್ ಅವ್ರ ಮಾತು. ಉಳಿಸ್ಕೊಳ್ಳಿ ಮಾತನ್ನ ಡಿ ಕೆ ಸುರೇಶ್ ಅವ್ರ ಮಾತು. ನೋಡಿ, ಒಳಗೊಂದು ಹೊರಗೊಂದು, ಒಳಗೊಂದು ಹೊರಗೊಂದು. ಮುಂದ್ಗಡೆ ಬಂದು ಏನ್ ಹೇಳ್ತಾರೆ, ಗೊಂದಲವೇ ಇಲ್ಲ. ಒಳಗಡೆ ಏನಿರುತ್ತೆ, ಸಿಕ್ಕಾಪಟ್ಟೆ ಗೊಂದಲ. ಚೇರ್ ಯಾವಾಗ ಇಸ್ಕೊಳ್ಳೋದು ಅನ್ನೋದೇ ಗೊಂದಲ, ಆತಂಕ, ಭಯ. ಇದ್ರ ಮಧ್ಯೆ ಮಾಧ್ಯಮಗಳ ಸೃಷ್ಟಿ ಅಂತ ಹೇಳ್ಬಿಡೋದು. ಮಾಧ್ಯಮಗಳ ಸೃಷ್ಟಿ ಅಂತ ಆಗಿದ್ರೆ ಆರಾಮಾಗಿ ನೀವು ಅಧಿಕಾರ ಮಾಡ್ಕೊಂಡು ಹೋಗಿ, ಬೆಂಗಳೂರಿನಲ್ಲಿ ಗುಂಡಿಗಳನ್ನು ಮುಚ್ಚಿ, ಅಭಿವೃದ್ಧಿ ಅನ್ನುವಂತಹ ಪರ್ವ ಶಕೆ ಏನಿದೆ ನಮ್ಮ ರಾಜ್ಯದಲ್ಲಿ ಉತ್ತುಂಗಕ್ಕೆ ಹೋಗ್ಲಿ, ಎಲ್ಲ ರಾಜ್ಯಗಳಿಗೆ ನಮ್ಮ ಕರ್ನಾಟಕ ಮಾದರಿಯಾಗ್ಲಿ. ಚರ್ಚೆ ಆಗ್ತಾ ಇರೋದೇನೀಗ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಕರ್ನಾಟಕ ಯಾವ ವಿಚಾರಕ್ಕೆ ಚರ್ಚೆ ಆಗ್ತಾ ಇದೆ? ಕುರ್ಚಿ ಕಿತ್ತಾಟದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಪ್ರಾಜೆಕ್ಟ್ಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಅಭಿವೃದ್ಧಿಯ ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ನೀವು ಅಭಿವೃದ್ಧಿ ವಿಚಾರಗಳ ಬಗ್ಗೆ ಮಾತಾಡಿ, ನಾವು ಅಭಿವೃದ್ಧಿ ವಿಚಾರ ಬಗ್ಗೆ ಮಾತಾಡ್ತೀವಿ. ನೀವೇ ಆಚೆ ಬಂದು ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಹಿಂಗೆ ಹೇಳ್ಬಿಟ್ಟಿದ್ದಾರೆ, ಅದಕ್ಕಾಗಿ ನಮಗೆ ಬೇಸರ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ. ಡಿ ಕೆ ಶಿವಕುಮಾರ್ ಒಗ್ಗಟ್ಟಿನ ಮಾತಿದು, ಎಲ್ಲರ ಮುಂದೆ ಹೇಳುವಂಗಿಲ್ಲ. ಯಾಕೆ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು? ಒಗ್ಗಟ್ಟಿನ ಮಾತು ಏನಾಗಿದ್ರೆ, ಒಗ್ಗಟ್ಟಲ್ಲ, ಗುಟ್ಟಿನ ಮಾತು. ಒಗ್ಗಟ್ಟಿನ ಮಾತು ಅಂತೂ ಹೊರಗಡೆ ಬಂದು ಹೇಳ್ತಾರೆ, ಗುಟ್ಟಿನ ಮಾತು ಅಂತೂ ಒಳಗಡೆ ಹೇಳ್ತಾರೆ. ಆದ್ರೂ ಧೈರ್ಯ ಮಾಡಿ ಆಚೆನೆ ಬಂದು ಹೇಳಿದ್ರಪ್ಪ ಮೊನ್ನೆ, ಗುಟ್ಟಿನ ಮಾತು ಎಲ್ಲರ ಮುಂದೆ ಬಹಿರಂಗ ಪಡಿಸಕ್ಕಾಗಲ್ಲ. ಗೊಂದಲನೇ ಇಲ್ಲ ಅಂತಂದ್ರೆ ಗುಟ್ಟಿನ ಮಾತು ಎಲ್ಲಿಂದ ಬಂತು? ಇವೆಲ್ಲದಕ್ಕೂ ಉತ್ತರ ಕೊಡ್ಬೇಕಲ್ಲ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವರು. ಸುಮ್ಮನೆ ಏನೋ ಒಂದು ಹೇಳ್ಬಿಡು. ಗೊಂದಲ ಇರೋದು ನಿಮ್ಮಲ್ಲೇ. ಆ ಗೊಂದಲವನ್ನ ಬಗೆಹರಿಸಿಕೊಳ್ಳಿ. ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಚಿತ್ತ ಹರಿಸಿ. ಅಲ್ಲಿ ಕಲಬುರಗಿ ಕಡೆ ಇನ್ನೂ ಎಷ್ಟೋ ಜನರಿಗೆ, ರೈತರಿಗೆ ಬೆಳೆ ಹಾನಿ ಪರಿಹಾರನೇ ಬಂದಿಲ್ವಂತಪ್ಪ. ಈ ಕಡೆ ಉತ್ತರ ಕರ್ನಾಟಕ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಗದಗ, ಈ ಕಡೆ ಜನರಿಗೆ, ರೈತರಿಗೆ ಈರುಳ್ಳಿಗೆ ಬೆಲೆ ಸಿಗ್ತಾ ಇಲ್ಲ, ಟೊಮೆಟೊಗೆ ಬೆಲೆ ಸಿಗ್ತಾ ಅಂತ ರಸ್ತೆಗೆ ಸುರಿದು ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ಗಮನ ಹರಿಸಿ. ಇವೆಲ್ಲವೂ ಕೂಡ ನಿಮ್ಮ ಜವಾಬ್ದಾರಿಯೇ. ಆಯ್ತು, ಗೊಂದಲ ಇಲ್ಲ ಅಂತ ಬಿಟ್ಟುಬಿಡಿ. ನಾಳೆ ರೈತರಿಗೆ ಕೋಟಿ ಕೋಟಿ ದುಡ್ಡು ಹಾಕಿ. ಕೋಟಿ ಕೋಟಿ ಅಂದ್ರೆ ಎಲ್ಲರಿಗೂ ರೈತರು ಸಿಗ್ಲಿ ಅಂತ ನೀವು ದೊಡ್ಡ ಮನಸ್ಸು ಮಾಡಿ ರೈತರಿಗೆ ಕೋಟಿ ಕೋಟಿ ದುಡ್ಡು ಹಾಕಿದ್ರೆ ಇನ್ನೂ ಒಳ್ಳೇದೇ.